ಹಮ್ಮಿಕೊಂಡಂತಹ ಈ ನಮ್ಮೆಲ್ಲ ಸ್ನೇಹಿತರ ಅಂಗವಾಗಿ ಇವತ್ತು ಹಮ್ಮಿಕೊಂಡಂತಹ ಗುರುವಂದನೆ ಮತ್ತು ಸ್ನೇಹ ಸಮ್ಮೇಳನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ವೇದಿಕೆ ಮೇಲೆ ಉಪಸ್ಥಿತರಂತ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ನನ್ನೆಲ್ಲ ಸ್ನೇಹಿತರಿಗೂ ಸ್ವಾಗತವನ್ನು ಬಯಸುತ್ತಾ ಮೊಟ್ಟ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೀವಿ. ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತೇವೆ. ಈ ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ಶ್ರೀಮತಿ ದೀಪಾ ಕಡವಳಿ ಇವರಿಂದ. ಮೊಟ್ಟ ಮೊದಲನೇ ಬಾರಿಗೆ ನನ್ನ ಗುರುವೃಂದಕ್ಕೆ ನಮಸ್ಕರಿಸಿ ಈ ಪ್ರಾರ್ಥನೆಯನ್ನು ಪ್ರಾರಂಭಿಸುತ್ತೇನೆ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಗಿರಿಜಾಸುತನಿಗೆ ಗರಿಗೆಯ ಸಲ್ಲಿಸುವೆ, ಪರಿಹರಿಸು ಪಾಪ ಗಣಾಧಿಪ. ಗಿರಿಜಾಸುತನಿಗೆ ಗರಿಗೆಯ ಸಲ್ಲಿಸುವೆ, ಪರಿಹರಿಸು ಪಾಪ ಗಣಾಧಿಪ. ರಕ್ತವರ್ಣನು ನೀನು, ಲಂಬೋದರ ನೀನು, ರಕ್ತವರ್ಣನು ನೀನು, ಲಂಬೋದರ ನೀನು, ರಕ್ಷಿಸಿ ಕಾಪಾಡು ಗಣನಾಯಕ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಪ್ರಥಮನಾಗಿ ನಮ್ಮ ಗುರುಗಳಿಗೆ ವಂದನೆ ಮಾಡುತ್ತಾ ಈ ಸ್ವಾಗತ ಗೀತೆಯನ್ನು ಹಾಡುತ್ತೇವೆ. ಸ್ವಾಗತ ಸ್ವಾಗತ ನಿಮಗೆಂದು ಬಯಸುತ್ತಾ, ಇಂದಿಲ್ಲಿ ನಾವೆಲ್ಲ ಸೇರುತ್ತಾ, ಓ ಇಂದಿಲ್ಲಿ ನಾವೆಲ್ಲ ಸೇರುತ್ತಾ. ಸ್ವಾಗತ ಸ್ವಾಗತ ನಮಗೆಂದು ಬಯಸುತ್ತಾ, ಇಂದಿಲ್ಲಿ ನಾವೆಲ್ಲ ಸೇರುತ್ತಾ, ಓ ಇಂದಿಲ್ಲಿ ನಾವೆಲ್ಲ ಸೇರುತ್ತಾ. ಸ್ವಾಗತ ಕೋರಲೆಂದು ಬಂದಿಹೆವು, ನಮ್ಮನ್ನೆಲ್ಲ ಹರಸಿ ಎಂದು ಬೇಡುವೆವು. ಸ್ವಾಗತ ಕೋರಲೆಂದು ಬಂದಿಹೆವು, ನಮ್ಮನ್ನೆಲ್ಲ ಹರಸಿ ಎಂದು ಬೇಡುವೆವು. ಸಂತಸದ ದಿನದಲ್ಲಿ ಒಂದಾಗಿ ಸೇರುತ್ತಾ, ಸಂತಸದ ದಿನದಲ್ಲಿ ಒಂದಾಗಿ ಸೇರುತ್ತಾ, ಶುಭವೆಂದು ನಾವು ಸದಾ ಕೋರುವೆವು. ಸ್ವಾಗತ ಸ್ವಾಗತ ನಿಮಗೆಂದು ಬಯಸುತ್ತಾ, ಇಂದಿಲ್ಲಿ ನಾವೆಲ್ಲ ಸೇರುತ್ತಾ,
ಶಿವನಗೌಡ ಮುದಿಗೌಡ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಆಸೀನರಾಗಿರುವಂತಹ ಎಲ್ಲ ಗಣ್ಯ ಮಹಿಳೆಯರೇ ಮತ್ತು ಆತ್ಮೀಯ ಮಿತ್ರರೇ, ಮೊದಲನೇದಾಗಿ ಶಾರದಾ ದೇವಿಯನ್ನು ಸ್ಮರಿಸುತ್ತಾ ನಮಿಸುತ್ತಾ ಇವತ್ತಿನ ದಿನ ಈ ಒಂದು ಭವ್ಯವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಡೆಯೊಳಗಿನ ನಡೆಯಾಗಿ ನುಡಿಯೊಳಗಿನ ಅಂಗವಾಗಿ ಕಾರುಣ್ಯ ಕಾಯಕದ ಜ್ಯೋತಿಯಾಗಿರುವ ಎಲ್ಲ ಗುರುಗಳಿಗೆ ಶರಣು ಶರಣಾರ್ಥಿಗಳು. ಪ್ರತಿಯೊಬ್ಬರು ಜೀವನದಲ್ಲಿ ಗುರುವಿನ ಪಾತ್ರ ಮಹತ್ವವಾದುದು. ಪ್ರತಿಯೊಬ್ಬರಿಗೆ ಗುರುವಿನ ಅವಶ್ಯಕತೆ ಜೀವನದ ಎಲ್ಲ ಹಂತಗಳಲ್ಲೂ ಇದ್ದೇ ಇರುತ್ತದೆ ಎಂದರೆ ಖಂಡಿತ ತಪ್ಪಾಗಲಾರದು. ಗುರುವಿನ ಗುಲಾಮನಾಗುವವರೆಗೆ ದೊರಕದನ್ನ ಮುಕುತಿ ಎಂಬಂತೆ ಪ್ರತಿ ಹಂತದಲ್ಲೂ ಗುರುವಿನ ಸ್ಪರ್ಶವಾದ ಗುರುವಿನ ಸ್ಪರ್ಶವಾದಾಗ ನಮ್ಮ ಯಶಸ್ಸು ದುಪ್ಪಟ್ಟಾಗುತ್ತದೆ. ಆತ್ಮೀಯರೇ, ಅಜ್ಞಾನವನ್ನು ತೊರೆದು ಎಲ್ಲೆಲ್ಲೂ ಜ್ಞಾನವನ್ನೇ ಬೆಳಗಲಿ ಎಂಬ ಆಶಯದೊಂದಿಗೆ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿ ತಿದ್ದಿ ನಡೆಸಿರುವ ನಮ್ಮೆಲ್ಲ ಗುರುಗಳಿಗೆ, ಗುರುಗಳ ಪಾದ ಕಮಲಗಳಿಗೆ ನಮ್ಮೆಲ್ಲರ ನಮನಗಳು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ, ಗುರು ಸಾಕ್ಷಾತ್ ಪರಸ್ಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ಮಿತ್ರರೇ, ಪ್ರಥಮ ಬಾರಿಗೆ ನಾವು ಈ ಒಂದು ಕಾಲೇಜಿಗೆ ಬಂದಂತಹ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಜವಾಬ್ದಾರಿಗಳು ಇರಲಿಲ್ಲ. ಆದರೆ ಇವತ್ತಿನ ದಿವಸ ಸಮಾಜದಲ್ಲಿ ನಾವು ಒಂದು ಗೌರವಿತವಾದಂತಹ ಸ್ಥಾನವನ್ನು ಪಡೆಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಮಹಾನ್ ಗಣ್ಯ ವ್ಯಕ್ತಿತ್ವ ಹೊಂದಿರುವಂತಹ ಎಲ್ಲ ನಮ್ಮ ಗುರುಗಳಿಗೆ ಮತ್ತೊಮ್ಮೆ ನಮನವನ್ನ ಸಲ್ಲಿಸುತ್ತೇವೆ. ಈ ಒಂದು ದಿನ ನಾವು ಇಲ್ಲಿ ಸೇರಿರುವುದು ನಿಜವಾಗಲೂ ಸಂತೋಷ ಎನಿಸುತ್ತಿದೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಮತ್ತು ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರೂ ಆಗಿರುವಂತಹ ಶ್ರೀಮತಿ ಗುರುದೇವಿ ಹುಳಬ್ರಹ್ಮ ನಿವೃತ್ತಿ ಉಪನ್ಯಾಸಕರು ಮಿತ್ರರೇ, ಇವರು ಕೆಎಲ್ಇ ಸಂಸ್ಥೆಯಲ್ಲಿ ಸುಮಾರು 35 ವರ್ಷಗಳ ಕಾಲ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಬರಹಗಾರರಾಗಿ, ಧಾರ್ಮಿಕ ಪ್ರವಚನಕಾರರಾಗಿ, ಕವಿತ್ರಿಯಾಗಿ, ರಾಜ್ಯ ಮಟ್ಟದ ಅನೇಕ ವಿಚಾರ ಸಂಕಿರಣಗಳಲ್ಲಿ ಭಾಗಿಯಾಗಿ ಹಾಗೂ ಅನೇಕ ವಿದ್ಯಾರ್ಥಿಗಳಿಗೆ ಸಂಶೋಧಕರ ಮಾರ್ಗದರ್ಶಕರಾಗಿ ಡಾಕ್ಟರೇಟ್ ಪದವಿ ದೊರಕುವ ಹಾಗೆ ಮಾಡಿದಂತಹ ಮಹಾನ್ ವ್ಯಕ್ತಿತ್ವವನ್ನು ಹೊಂದಿರುವಂತಹ, ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರ ನೀಡುವಂತಹ ರಾಣಿ ಚೆನ್ನಮ್ಮ ಪ್ರಶಸ್ತಿ, ಮಾತೋಶ್ರೀ ರತ್ನಮ್ಮ ಹೆಗಡೆ ಉತ್ತಮ ಮಹಿಳಾ ಗ್ರಂಥ ಪುರಸ್ಕಾರ ಪ್ರಶಸ್ತಿಗಳನ್ನು ಪಡೆದಿರುವಂತಹ ನಮ್ಮೆಲ್ಲರಿಗೆ ಹೋಗ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದವರಿಗೆ ಇವರೆಲ್ಲರಿಗೂ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇವೆ. ತಾಯಿ ತನ್ನ ಮಕ್ಕಳನ್ನ ವಾತ್ಸಲ್ಯದಿಂದ ಬೆಳೆಸಿ ತಂದೆ ಇರುವಂತಹ ಇತಿಹಾಸ ಶಿಕ್ಷಕಿಯಾದಂತಹ ಶ್ರೀಮತಿ ಎಸ್ ವಿಜ್ಞಾನಿ ಮೇಡಮ್ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರು ಹೇಳಿಕೊಟ್ಟಿರುವಂತಹ ಇತಿಹಾಸದ ಪಾಠಗಳು ಇನ್ನೂ ಕಣ್ಮುಂದೆ ಹೋಗ್ತಾ ಇದ್ದಾವೆ. ಹಾಗೆ ಮತ್ತೊಮ್ಮೆ ತುಂಬುವಾದ ಸ್ವಾಗತವನ್ನು ಬಯಸುತ್ತೇನೆ. ರಾಜ್ಯಶಾಸ್ತ್ರದ ಪ್ರವೀಣರಾಗಿರುವಂತಹ ರಾಜಕೀಯ ವಿಷಯಗಳನ್ನ ಅಚ್ಚುಕಟ್ಟಾಗಿ ಇರುವಂತಹ ಪರಿಸ್ಥಿತಿಯನ್ನ ನಮ್ಮೆಲ್ಲರಿಗೆ ಅತ್ಯಂತ ಸರಳವಾಗಿ ನಿಲ್ಲಿಸಿ ಆ ವಿಷಯವನ್ನು ನಾವು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕವಿಗಳನ್ನ ನುಡಿದಿಲ್ಲ ಹೋಗಿಲ್ಲ. ಆದ್ರೆ ನಾವು ಅವುಗಳನ್ನ ರಾಮ ಸೀತೆಯ ಕಾಡಿನಲ್ಲಿ ಆಗಿರುವಂತಹ ಘಟನೆಗಳನ್ನ ಅತ್ಯಂತ ಸರಳವಾಗಿ ಮನಮುಟ್ಟುವಂತೆ ನಮಗೆ ಪಾಠಬೋಧನೆಯನ್ನು ಮಾಡಿರುವಂತಹ ನಮ್ಮ ಕನ್ನಡ ಶಿಕ್ಷಕರಾಗಿರುವಂತಹ ಶ್ರೀಯುತ ಡಿ.ವಿ. ಪೊಲೀಸರವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿಯಾಗಿ ಮಾರುಕಟ್ಟೆಯಲ್ಲಿ ಸಮಾಜದಲ್ಲಿ ನಿಮಗೆ ಗೌರವ ಸಿಗುತ್ತೆ ಅನ್ನುವುದನ್ನ ಅರ್ಥಶಾಸ್ತ್ರದ ಮೂಲಕ ಹೇಳಿರುವಂತಹ ನಮ್ಮ ಮಡಿವಾಳರವರಿಗೆ ನಮ್ಮೆಲ್ಲರ ಪರವಾಗಿ ತುಂಬುತ್ತಿರುವ ಸ್ವಾಗತವನ್ನು ಬಯಸುತ್ತೇವೆ.
ಪಠ್ಯೇತರ ಚಟುವಟಿಕೆಗಳು ಅತ್ಯವಶ್ಯಕವಾಗಿದ್ದಾವೆ ಅಂತ ಹೇಳಿ ನಮ್ಮನ್ನೆಲ್ಲ ದೈಹಿಕವಾಗಿ ಪ್ರಬಲವನ್ನಾಗಿಸಿರುವಂತಹ ನಮ್ಮ ದೈಹಿಕ ಶಿಕ್ಷಕರು ಆಗಿರುವಂತಹ ಶ್ರೀಯುತ ಎಂ ಶಿವನಾಯಕರ್ ಸರ್ ಅವರಿಗೂ ಸಹಿತ ನಮ್ಮೆಲ್ಲರ ಪರವಾಗಿ ಹೃದಯದ ಸ್ವಾಗತವನ್ನು ಬಯಸುತ್ತೇವೆ. ಶ್ರೀಯುತ ಅಶೋಕ್ ಗಜಪತಿ ಸರ್ ಅವರಿಗೂ ಸಹಿತ ನಮ್ಮೆಲ್ಲರ ಪರವಾಗಿ ಹೃದಯದ ಸ್ವಾಗತವನ್ನು ಬಯಸುತ್ತೇವೆ. ಬಿಸಿ ಪಾಟೀಲ್ ಸರ್ ಅವರಿಗೂ ಸಹಿತ ನಮ್ಮೆಲ್ಲರ ಪರವಾಗಿ ಹೃದಯದ ಸ್ವಾಗತ. ಅದೇ ರೀತಿಯಾಗಿ ಈ ಒಂದು ಕಾಲೇಜಿನಲ್ಲಿ ಮಹಾಂತೇಶ್ ಬಸರಿಗಿಡಲ್, ರಾಜೀವ್ ಕಾಂಬ್ಳೆ, ಪಂಕಜ, ಮಹೇಶ್ ಅಕ್ಕಿ, ಸಿದ್ದು ಪೂಜಾರಿ, ಮೈತ್ರ, ಅಶೋಕ್ ಕೋರಿಶೆಟ್ಟಿ, ಆನಂದ್ ಡೊಂಗರಗಾಮಿ, ಯೋಗೇಶ್ವರಿ ಇವರೆಲ್ಲರೂ ಈ ಒಂದು ವೇದಿಕೆಯನ್ನು ಸಿದ್ಧಪಡಿಸಲು ತಮ್ಮದೇ ಆದಂತಹ ವಿಶೇಷ ಪ್ರಯತ್ನವನ್ನು ಮಾಡಿದ್ದಾರೆ. ಅವರಿಗೂ ಸಹಿತ ನಮ್ಮೆಲ್ಲರಿಗೆ ನಮ್ಮೆಲ್ಲರ ಪರವಾಗಿ ಹೃದಯದ ಸ್ವಾಗತವನ್ನು ಬಯಸುತ್ತೇವೆ. ಅದೇ ನಿಟ್ಟಿನಲ್ಲಿ ತಮ್ಮೆಲ್ಲ ಕಾರ್ಯಗಳನ್ನು ಬದಿಗೊತ್ತಿ ನೀವು ಸಹಿತ ಅತ್ಯಂತ ಸಂತೋಷದಿಂದ ಹುಮ್ಮಸ್ಸಿನಿಂದ ನಮ್ಮ ಶಿಕ್ಷಕ ವೃಂದವನ್ನು ನೋಡಲು ಮತ್ತೊಮ್ಮೆ ನೆನಪನ್ನ ಮೆಲುಕು ಹಾಕಲು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲ ಸ್ನೇಹಿತ ವರ್ಗಕ್ಕೂ ಸಹಿತ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಛಾಯಾಗ್ರಾಹಕರು, ಪತ್ರಕರ್ತರು, ಇನ್ನುಳಿದಂತಹ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನಮಗೆ ಸಹಕಾರ ನೀಡಿರುವಂತಹ ಎಲ್ಲರಿಗೂ ಸಹಿತ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸುತ್ತೇವೆ. ಈ ಒಂದು ಸ್ವಾಗತ ಭಾಷಣವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೆ ಮನಪೂರ್ವಕವಾದಂತಹ ಧನ್ಯವಾದಗಳು. ಶ್ರೀ ಶಿವನ್ಗೌರ್ ಮುದಿಗೌರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ಅದೇ ರೀತಿಯಾಗಿ ಈಗ ಮುಂದಿನ ಹಂತ ಕಾರ್ಯಕ್ರಮದ ಉದ್ಘಾಟನೆ ದೀಪ ಪ್ರಜ್ವಲನೆ ಮಾಡುವುದರ ಮುಖಾಂತರ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯಮಾನ್ಯರು ದೀಪ ಎಲ್ಲ ಗಣ್ಯಮಾನ್ಯರಿದ್ದಾರೆ. ಅದ್ಭುತವಾದಂತಹ ಶಕ್ತಿ. ಗುರು ಎಂದರೆ ಜ್ಞಾನದ ಬೆಳಕು, ಗುರು ಎಂದರೆ ಅರಿವಿನ ಆಗರ, ಅಜ್ಞಾನದ ಅಂಧಕಾರವ ತೊಲಗಿಸಿ ಸುಜ್ಞಾನದ ದೀಪವ ಬೆಳಗಿಸಿದ ಈ ಒಂದು ನಮ್ಮೆಲ್ಲ ಸಮಸ್ತ ಗುರು ವೃಂದಕ್ಕೆ ನಮ್ಮ ನಮನಗಳು ನಮನಗಳು ನಮನಗಳು. ಈ ಒಂದು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕಲಿತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇದ್ದು ನಮ್ಮನ್ನು ಹಾರೈಸಿ ನಮಗೆ ಕಲಿಸಿದಂತಹ ನಮ್ಮ ಇಬ್ಬರ ಗುರುಗಳನ್ನು ನಾವು ನೆನೆಸಿಕೊಳ್ಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಆ ಒಂದು ಸಂದರ್ಭ ಇದೆ. ಹಾಗಾಗಿ ಅವರಲ್ಲಿ ಮುಖ್ಯವಾಗಿ ವಾಣಿಜ್ಯ ವಿಭಾಗದ ವಿಜಯನಗರಿ ಸರ್ ಹಾಗೂ ಕಲಾ ವಿಭಾಗದ ಶಿವೂರ್ ಸರ್ ಅವರು, ಅದೇ ರೀತಿಯಾಗಿ ನಮಗೆ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀ ಬಿ ಅನಿಗೇರಿ ಸರ್ ಅವರು ಕೂಡ ಇವತ್ತು ನಮ್ಮ ಜೊತೆಗೆ ಇಲ್ಲ ಅಂತಕ್ಕಂಥದ್ದು ನಮ್ಗೆ ತುಂಬಾ ದುಃಖಕರವಾದಂತಹ ವಿಷಯ. ಹಾಗಾಗಿ ಅದ್ರ ಜೊತೆಗೆ ನಮ್ಮ ಬ್ಯಾಚ್ನಲ್ಲಿ ಕಲಿತಂತ ಇಬ್ಬರು ಸ್ನೇಹಿತರು ಕೂಡ ನಮ್ಮ ಜೊತೆಗೆ ಇಲ್ಲ ಅಂತಕ್ಕಂಥದ್ದು ನಮಗೆ ನುಗ್ಗಲಾರದಂತ ಒಂದು ಕಷ್ಟ ನಷ್ಟವೂ ಕೂಡ ಆಗಿದೆ. ಇವರೆಲ್ಲರನ್ನೂ ನಾವು ಇವತ್ತು ಸ್ಮರಿಸಿಕೊಳ್ಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಕೇವಲ ಒಂದು ನಿಮಿಷದ ಒಂದು ಮೌನಾಚರಣೆಯ ಮೂಲಕ ನಾವು ಅವರಿಗೆಲ್ಲರೂ ಕೂಡ ಅವರ ಆತ್ಮಕ್ಕೆ ಶಾಂತಿ ನೀಡಿ, ಅವರ ಕುಟುಂಬಕ್ಕೆ ದೇವರು ಶಾಂತಿಯನ್ನ ಕೊಡ್ಲಿ, ದುಃಖವನ್ನ
ಬರ್ಸ್ಕೊಳ್ಳುವಂತ ಶಕ್ತಿ ಅವ್ರ ಕುಟುಂಬಕ್ಕೆ ನೀಡಿ ಭಗವಂತ ಅಂತ 1 ನಿಮಿಷದ ಮೌನವನ್ನು ಪ್ರಾರಂಭ ಮಾಡೋಣ. ಮೌನ ಶುರು. ಮೌನ ಮುಕ್ತಾಯ. ರಿಲ್ಯಾಕ್ಸ್.